ಜೂನ್ ತಿಂಗಳಿನಿಂದ ಕಣ್ಣಾಮುಚ್ಚಾಲೆಯಾಡ್ತಿದ್ದ ಮಳೆ ಕೊಡಗಿನಲ್ಲಿ ಮಧ್ಯೆ ಮಧ್ಯೆ ಆರ್ಭಟಿಸುತ್ತಿದೆಯಾದರೂ ನಿರೀಕ್ಷಿತ ಮಳೆಯಾಗದಿರುವುದು ರೈತರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಅಂಕಿಅಂಶಗಳನ್ನು ನೋಡುವುದಾದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಕೊಡಗು ಜಿಲ್ಲೆಯಲ್ಲಿ 41 ಇಂಚುಗಳಷ್ಟು ಮಳೆ ಕೊರತೆಯಾಗಿದೆ. ಈ ವರ್ಷ ಇಲ್ಲಿಯವರೆಗೆ ಕೇವಲ 28 ಇಂಚು ಮಳೆಯಾಗಿದ್ದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 70 ಇಂಚು ಮಳೆ ದಾಖಲಾಗಿತ್ತು. ಆದಾಗ್ಯೂ ಕಳೆದ 24 ಗಂಟೆಗಳಲ್ಲಿ ಸಾಧಾರಣ ಪ್ರಮಾಣದ ಮಳೆಯಾಗಿದೆ. ಮಡಿಕೇರಿಗೆ 1.2 ಇಂಚು, ಸಂಪಾಜೆ 1.87 ಹಾಗೂ ಭಾಗಮಂಡಲಕ್ಕೆ 1.55 ಇಂಚು ಮಳೆಯಾದರೆ ನಾಪೋಕ್ಲು, ವಿರಾಜಪೇಟೆ, ಅಮ್ಮತ್ತಿ, ಹುದಿಕೇರಿ, ಶ್ರೀಮಂಗಲ, ಪೊನ್ನಂಪೇಟೆ, ಬಾಳೆಲೆ, ಸೋಮವಾರಪೇಟೆ, ಶನಿವಾರ ಸಂತೆ, ಶಾಂತಳ್ಳಿ, ಕೊಡ್ಲಿಪೇಟೆ, ಕುಶಲನಗರ ಹಾಗೂ ಸುಂಟಿಕೊಪ್ಪಕ್ಕೆ ಚದುರಿದಂತೆ ಮಳೆಯಾಗಿದೆ. ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಹಾರಂಗಿ ಅಣೆಕಟ್ಟೆಯಲ್ಲೂ ನಿರೀಕ್ಷಿತ ಪ್ರಮಾಣದ ನೀರಿಲ್ಲ. 2859 ಅಡಿಗಳ ಸಾಮರ್ಥ್ಯವಿರುವ ಜಲಾಶಯದಲ್ಲಿ ಶನಿವಾರ 2849.24 ಅಡಿ ನೀರಿತ್ತು. ಕಳೆದ ವರ್ಷ ಇದೇ ದಿನ ಇದ್ದ ನೀರಿನ ಪ್ರಮಾಣ 2856.69 ಅಡಿಗಳು. ಮುಂದಿನ ತಿಂಗಳು ನೈಋತ್ಯ ಮಾನ್ಸೂನ್ ದುರ್ಬಲಗೊಳ್ಳೋದ್ರಿಂದ ದೀರ್ಘ ಬರಗಾಲ, ಹೆಚ್ಚಿನ ಶಾಖದ ಒತ್ತಡ, ಜಲಸಂಪನ್ಮೂಲಗಳು ಮತ್ತು ಕೃಷಿಯ ಮೇಲೆ ಒತ್ತಡ ಮತ್ತು ಆಹಾರ ಬೆಲೆಗಳಲ್ಲಿ ಏರಿಕೆ ಉಂಟಾಗಬಹುದು ಎಂದು ಅಂದಾಜಿಸಲಾಗಿದೆ. ಈ ಬಾರಿ ಮುಂಗಾರು ಮಳೆ ಕೊರತೆ ತೀವ್ರವಾಗಿದ್ದು, ಎಲ್ನಿನೋ ಮೂಲಕ ರಾಜ್ಯದ ಸುಮಾರು 157 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಎದುರಾಗಿದೆ. ಇದರಿಂದ ಬರಗಾಲದ ಭೀತಿ ಎದುರಾಗಿದೆ. ರಾಜ್ಯ ಸರ್ಕಾರ ಕೂಡ ಕೇಂದ್ರದ ಬಳಿ ನೆರವಿನ ಮೊರೆ ಇಟ್ಟಿದೆ. ರಾಜ್ಯ ಸದ್ಯ ಸುಮಾರು 30-35% ಮಳೆಯ ಕೊರತೆ ಎದುರಿಸುತ್ತಿದೆ. ಹೀಗಾಗಿ ಈ ಬಾರಿಯ ಮುಂಗಾರು ಹಂಗಾಮಿನಲ್ಲಿನ ಬಿತ್ತನೆ ಪ್ರಮಾಣದಲ್ಲೂ ಭಾರೀ ಕುಸಿತ ಕಂಡಿದೆ. ಕರಾವಳಿಯ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಹಾಗೂ ಮಲೆನಾಡು ಜಿಲ್ಲೆಗಳ ಬಹುತೇಕ ಭಾಗಗಳಲ್ಲಿ ಭಾರೀ ಮಳೆಯಾಗ್ತಿದ್ದು, ಕೊಡಗಿನಲ್ಲೂ ಸಾಧಾರಣ ಮಳೆಯ ವಾತಾವರಣವಿದೆ. ಜುಲೈ 20ಕ್ಕೆ ಪುನರ್ವಸು ಮಳೆ ನಕ್ಷತ್ರ ಕೊನೆಗೊಳ್ಳುತ್ತಿದ್ದು, ಬಳಿಕ ಪುಷ್ಯ ನಕ್ಷತ್ರ ಆರಂಭವಾಗಲಿದೆ. ಹವಾಮಾನ ಇಲಾಖೆ ಪ್ರಕಾರ ಉಳಿದ ಅವಧಿಯಲ್ಲಿ ಪುನರ್ವಸು ಅಬ್ಬರಿಸುವ ಸಾಧ್ಯತೆ ನಿಚ್ಚಳವಾಗಿದ್ದು, ಪುಷ್ಯದಲ್ಲೂ ನಿರೀಕ್ಷಿತ ಮಳೆಯಾಗುವ ಅಂದಾಜಿದೆ. ಎಷ್ಟೇ ಅಬ್ಬರದ ಮಳೆಯಾದರೂ ಈ ವರ್ಷ ರೈತರ ನಿರೀಕ್ಷೆ ಫಲ ಕೊಡುವ ಸಾಧ್ಯತೆಗಳು ಕಡಿಮೆ ಎನ್ನಲಾಗಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.